ಸ್ನೇಹಿತರೆ, ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಒಂದು ಲ್ಯಾಂಡರ್ನಿಂದ ಈ ಒಂದು ರೋವರ್ ಯಾವ ಥರ ಹೊರಗಡೆ ಬರ್ತಿದೆ ಅಂತ. ಸ್ನೇಹಿತರೆ, ಈ ಒಂದು ವಿಚಾರವಾಗಿ ವಿಜ್ಞಾನಿಗಳು ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾರೆ. ಯಾಕೆ ಅಂತಂದರೆ, ಒಂದು ವೇಳೆ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಒಂದು ಅಲ್ಲಿ ರೋವರ್ ಸ್ಟ್ರಕ್ ಆಗ್ತಕ್ಕಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಚಂದ್ರಯಾನ 3ರ ಅಂತಿಮ ಘಟ್ಟ, ಆ ಒಂದು ಲ್ಯಾಂಡರ್ನಿಂದ ರೋವರ್ ಹೊರಗಡೆ ಬರೋದು. ಅಂದರೆ ಪ್ರತಿಯೊಬ್ಬರು ಹೇಳ್ತಾರೆ ಏನು ಅಂತಂದರೆ, ಈ ಒಂದು ಚಂದ್ರಯಾನ್ 3ರಲ್ಲಿ ಲ್ಯಾಂಡಿಂಗೇ ಮೋಸ್ಟ್ ಕ್ರೂಷಿಯಲ್ ಅಂತ. ಆದರೆ ನನಗೆ ತಿಳಿದಿರೋ ಪ್ರಕಾರ ಈ ಒಂದು ಚಂದ್ರಯಾನ್ 3ಯಲ್ಲಿ ಪ್ರತಿಯೊಂದು ಹಂತಗಳು ಸಹ ಅಷ್ಟೇ ಒಂದು ಕ್ರೂಷಿಯಲ್. ಈಗ ರಾಕೆಟ್ ಲಾಂಚಿಂಗಿಂದ ಹಿಡಿದು ಆ ಒಂದು ವಿಕ್ರಮ್ ಲ್ಯಾಂಡರ್ನ ಚಂದ್ರನ ಕಕ್ಷೆಗೆ ಸೇರಿಸೋದಾಗಿರ್ಬೋದು ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಆ ಒಂದು ವಿಕ್ರಮ್ ಲ್ಯಾಂಡರ್ ಮೂನ್ ಸರ್ಫೇಸ್ ಮೇಲೆ ಸಾಫ್ಟ್ ಲ್ಯಾಂಡ್ ಆಗೋದು ಸಹ ಒಂದು ದೊಡ್ಡ ಚಾಲೆಂಜ್. ಹಾಗೆ ಆ ಒಂದು ಸಾಫ್ಟ್ ಲ್ಯಾಂಡ್ ಆಗಿರ್ತಕ್ಕಂಥ ಆ ಒಂದು ಲ್ಯಾಂಡರ್ನಿಂದ ರೋವರ್ ಹೊರಗಡೆ ಬರೋದಿದೆಯಲ್ಲ, ಅದು ಮೋಸ್ಟ್ ಕ್ರೂಷಿಯಲ್. ಹೌದು ಸ್ನೇಹಿತರೆ, ಯಾಕೆ ಅಂತಂದರೆ ಒಂದು ವೇಳೆ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಪ್ರಾಬ್ಲಮ್ ಆದರೂ ಸಹ ಆ ಒಂದು ರೋವರ್ ಹೊರಗಡೆ ಬರೋದಕ್ಕೆ ಚಾನ್ಸಸ್ ಇಲ್ಲದೆ ಇರ್ಬೋದು. ಅರ್ಥ ಆಗ್ತಿದೆಯಾ? ಅಂದರೆ ಅದಕ್ಕೆ ಹೇಳ್ತಿದ್ದೇನು ಅಂತಂದರೆ, ಪ್ರತಿಯೊಂದು ಹಂತನೂ ಸಹ ಮೋಸ್ಟ್ ಕ್ರೂಷಿಯಲ್. ಸ್ನೇಹಿತರೆ, ಅದೇ ಒಂದು ವಿಚಾರವಾಗಿ ಈಗ ರೋವರ್ ಆ ಒಂದು ಲ್ಯಾಂಡರ್ನಿಂದ ಹೊರಗಡೆ ಬಂದಿದೆ. ಹಾಗೆ ಆ ಒಂದು ಲ್ಯಾಂಡರ್ ಚಂದ್ರನ ಮೇಲೆ ಭಾರತದ ಒಂದು ಅಶೋಕ ಚಕ್ರದ ಲಾಂಛನ ಹಾಗೆ ಇದನ್ನು ಶಾಶ್ವತವಾಗಿ ಮುದ್ರೆ ಹಾಕಿದೆ ಸ್ನೇಹಿತರೆ. ಇದೆಲ್ಲ ಸಹ ಇಡೀ ಭಾರತೀಯರು ಖುಷಿ ಪಡಬೇಕಾಗಿರ್ತಕ್ಕಂಥ ವಿಚಾರ. ಆ ಒಂದು ವಿಡಿಯೋನ ನೀವು ಆಲ್ರೆಡಿ ನೋಡಿದ್ದೀರಾ. ಹಾಗೆ ಸ್ನೇಹಿತರೆ, ನಿಮಗೆ ಈ ಒಂದು ಚಂದ್ರಯಾನ್ 3 ಯಶಸ್ಸಿನ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಮನವಿ, ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.